ಕೈಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ಮೂಡಿಸಿದೆ. ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೊರಟಿದ್ದಾರೆ. ನಾಳೆ ದೆಹಲಿಗೆ ತೆರಳಲಿರುವಂತಹ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸತೀಶ್ ಜಾರಕಿಹೊಳಿ ಜೊತೆ ಕೆಲ ಕಾಂಗ್ರೆಸ್ ನಾಯಕರು ಕೂಡ ದೆಹಲಿಗೆ ತೆರಳುವಂತ ಸಾಧ್ಯತೆ ಕೂಡ ಇದೆ. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಸತೀಶ್ ಜಾರಕಿಹೊಳಿಯ ದೆಹಲಿ ಟೂರ್ ಭಾರೀ ಕುತೂಹಲವನ್ನ ಮೂಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು, ದೆಹಲಿಗೆ ಹೋದರೆ ಹೈಕಮಾಂಡ್ ಭೇಟಿ ಮಾಡ್ತಾರೆ, ದೆಹಲಿ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಕುರಿತ ಹೇಳಿಕೆ ಕೊಡ್ತಿರುವವರಿಗೆ ಡಿಸಿಎಂ ಡಿಕೆಶಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ಡಿಕೆಶಿ ಸಂದೇಶ ಕ್ರಾಂತಿ ಹಾಗೂ ಕುರ್ಚಿ ಒಪ್ಪಂದದ ಬಗ್ಗೆ ಮಹತ್ವದ ಸುಳಿವನ್ನು ಕೊಟ್ಟಂತಾಗಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾರೂ ದಣಿವಾಗುವುದು ಬೇಡ. ಕ್ರಾಂತಿ ಬಗ್ಗೆ ತಾವು ಹಾಗೂ ಸಿಎಂ ಮಾತನಾಡಿದ್ರಷ್ಟೇ ಅಧಿಕೃತ, ಅದಕ್ಕಷ್ಟೇ ಬೆಲೆ. ನಾವಿಬ್ರು ಏನು ಮಾತನಾಡಿಕೊಂಡಿದ್ದೇವೆಯೋ ಅದರಂತೆ ನಡೆದುಕೊಳ್ತೇವೆ ಅಂತ ಡಿಕೆಶಿ ಗುಡುಗಿದ್ದಾರೆ. ಯೂನಿಯನ್ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗ್ಬೇಕಾಗಿದೆ. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕೊಟ್ಟಿರ್ತಾರೆ, ಅರ್ಬನ್ ಡೆವಲಪ್ಮೆಂಟ್. ತಿರ್ಗಾ ಇನ್ನೊಂದು ದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದಿದೆ 6ನೇ ತಾರೀಕು. 5ನೇ ತಾರೀಕು ನಮ್ಮ ಅದಾದಮೇಲೆ ನಾನು ಆ ಕೇಸ್ಗೆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀವಿ. ನಮ್ಮ ಅಪೀಲ್ ಏನಿದೆ, ತಮಿಳ್ನಾಡು ಅಪೀಲ್ ಏನಿದೆ, ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ಬರ್ರಿ ಬಿಡಿ. MLAಗಳು ಮಂತ್ರಿಗಳು ಅವ್ರ ಕೆಲಸ ಏನೇನಿರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕೋರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು. ರಿಜ್ವಾನ್ಗೆ, ಸುರೇಶ್ಗೆ, ನಮ್ಮ ಶ್ರೀನಿವಾಸ ಮಾನೆಗೆ, ಬೇರೆ ಯಾರಿಗೆಲ್ಲ ಎಲ್ಲ ಒಂದು ನಮ್ಮ ಪಟೇಲ್ MP ಅವನಿಗೆ, ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ. ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ. ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳಕ್ಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೊಂದು ದೇವಸ್ಥಾನ ಇದ್ದಂಗೆ, ಹೆಡ್ ಆಫೀಸ್ ದೇವಸ್ಥಾನ. ಸಿಎಂ ಹುದ್ದೆಯೂ ಕೂಡ ಖಾಲಿ ಇಲ್ಲ, ಕೆಪಿಸಿಸಿ ಹುದ್ದೆಯೂ ಕೂಡ ಖಾಲಿ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಡಿಕೆಶಿ ಕಾರಣ. ಸಿದ್ದರಾಮಯ್ಯ ಬಳಿಕ ಡಿಕೆಶಿ ಸಿಎಂ ಆಗಲೆಂದು ಬಯಸುವೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಈಗ DCM ನಾನು ಮೊನ್ನೆನೂ ಚಿತ್ರದುರ್ಗದಲ್ಲಿ ಮಾನ್ಯ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ, ಈ 28ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಮೊನ್ನೆನೇ ಹೇಳಿದ್ದೀನಿ. ಈಗ DCM ಆಗೋದು, ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅದು ಹೈಕಮಾಂಡ್ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ, ಅದು ಎಲ್ಲರಿಗೂ ಸಹಜ ತಾನೆ. ಆಸೆ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು DCM ಆಗಬೇಕಂತ ಆಸೆ ಇದೆ, ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ಯಾರನ್ನ ಬೇಡ ಅಂತೀವ? ಯಾರನ್ನ ಬೇಡ ಅಂತಾರ? ಆಗ್ತೀರಾ ಅಂದರೆ ನಾನು ಆಕಾಂಕ್ಷೆ ಇಲ್ಲ, ನಾನು ಪಕ್ಷದ ಸಿಪಾಯಿ. ನಾನು ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ, ನನಗೆ ಪಕ್ಷ ಮುಖ್ಯ. ಪಕ್ಷ ಇದ್ದರೆ ನಾವು ನನ್ನ ಪಕ್ಷ ಮುಖ್ಯ. ಈಗ ಪಕ್ಷ ಬೇಡಪ್ಪ, ನಿನ್ನ ಮಂತ್ರಿ ಸ್ಥಾನದಿಂದ ಬೇಡ, ನೀನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು, ನಿನ್ನ ಪಕ್ಷದ ಕೆಲಸ ಮಾಡೋ, ಅದಕ್ಕೂ ನಾನು ಸಿದ್ಧ. ಏನೇನು ಕ್ರಾಂತಿ ಇಲ್ಲ, ಎಲ್ಲ BJಪಿಯರು ಊಹೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಅವರಲ್ಲಿ 2 ಗ್ರೂಪು 3 ಗುಂಪಿತ್ತು, ಈಗ 5 ಗ್ರೂಪ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಅಶೋಕನ ಸರಿಪಡಿಸ್ಕೊಳ್ಳೋಕೆ ಹೇಳಿ. ವಿಜೇಂದ್ರಾಗ ನೋಡ್ರಿ ಅಶೋಕ್ ಆಗಲ್ಲ, ಅಶೋಕ್ ನೋಡ್ರಿ ಇವ್ರಿಗಾಗಲ್ಲ, ಯತ್ನಾಳ್ ಗ್ರೂಪ್ ಒಂದು, ಈಶ್ವರಪ್ಪನ ಗ್ರೂಪ್ ಒಂದು, ಇನ್ನು ಎಷ್ಟೆಷ್ಟು ಗ್ರೂಪ್ ಇದೆ ಒಳಗಡೆ ಗೊತ್ತಿಲ್ಲ. ಒಬ್ಬರೊಬ್ರು ನೇರ ಮಾತು ಆಡಲ್ಲ ಅಂತೆ. ಜನಗಳು ಮಾಧ್ಯಮಕ್ಕೆ ಅಂದರೆ ಜೊತೆಲಿರ್ತಾರೆ, ಎಲ್ಲಿ ಮುಂದೆ ಸಿಕ್ಕರು ಮಾತು ಆಡಲ್ಲ ಅಂತೆ. ಆ ಥರ ಪರಿಸ್ಥಿತಿ ಅವ್ರದ್ದಿದೆ. ಮೊದಲೇ ಅವ್ರ ಪಕ್ಷದಲ್ಲಿ ಅವ್ರು ಸರಿ ಮಾಡ್ಕೊಳ್ಳೋಕೆ, ನಮ್ಮ ಪಕ್ಷದಲ್ಲಿ ಏನೇನು ತೊಂದರೆ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಹಜ, ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಪಕ್ಷದಲ್ಲಿ. ಈಗ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರಿಂದಾನೇ ನಮ್ಮನ್ನೇ 140 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅವರು ಶ್ರಮ ಪಟ್ಟವ್ರೆ, ಇಲ್ಲ ಅಂತಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಈ 28 ಆದಮೇಲೆ, ಸಿದ್ದರಾಮಯ್ಯ ಆದಮೇಲೆ ನಾನು ಅವ್ರಿಗೇನು ಆಸೆ ಇಟ್ಕೊಂಡಿದ್ದಾರೆ ನಾನು ಭಾವಿಸ್ತೀನಿ, ನನಗೂ ಆಸೆ ಇದೆ. DCM ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಮುಖ್ಯಮಂತ್ರಿ ಆಗಬೇಕಂತ ನಾನು